ಸ್ನೇಹಿತರೆ, ನಾವಿರೋ ಪಾರ್ಕಿಂಗಲ್ಲಿ ವಾಶ್ರೂಮ್ಸ್ ಕ್ಲೋಸ್ ಮಾಡಿರೋ ಕಾರಣದಿಂದ ಕೆಳಗಡೆ ಇರೋ ಪಾರ್ಕಿಂಗ್ ಹೋಗ್ತಾ ಇದ್ದೀನಿ. ಹಾಗೆ ಸ್ನಾನ ಡೌಟೆ, ಫೇಸ್ ವಾಶು ಮಾಡ್ಕೊಂಬರ್ತೀನಿ. ಹೋಗ್ಬಿಟ್ಟು ಮಾಡ್ಕೊಂಡು ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಿಟ್ಟು ಹಾಕ್ಕೊಂಡು ಬರಬೇಕು. ನನಗೆ ಗೊತ್ತಿಲ್ಲ ಗುರು ಇಷ್ಟೊತ್ತಾಗೋಗಿದೆ ಟೈಮು ಅಂತ. ಮಲಗಿರೋರು ಚೆನ್ನಾಗಿ ಮಲಗಿಬಿಟ್ಟಿದ್ದೀವಿ, ಟೈಮ್ ಅನ್ನೋದೇ ಗೊತ್ತಿಲ್ದಿರ. ಇವರಿನ್ನ ಬಂದೇ ಇಲ್ಲ, ದರ್ಶನಕ್ಕೆ ಹೋದವರು. ಫ್ರೀ ದರ್ಶನ ಲೇಟ್ ಆಗುತ್ತೆ ಅನಿಸುತ್ತೆ. ಬೇಗ ಬಂದರೆ ಅವ್ರು ಹೇಳಿರೋವು ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ರಿಟರ್ನ್. ಏನು ಮಾಡೋಕ್ಕಿಲ್ಲ, ಕ್ಲೋಸ್ ಮಾಡಿಬಿಡ್ತಾರಂತೆ. ಹಿಂಗೆ ಹಾಗೂ ರಶ್ ಅಂದರೆ ರಶ್ ಇರುತ್ತೆ. ಮಾಮೂಲಿ ರಶ್ ಅಂದರೆ ರಶ್ಶು. ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ಈ ಜೀಪ್ಗಳವ್ರು ಬರ್ತಾ ಇರ್ತಾರೆ, ಅವರಿಂದ ಭಯ, ನನ್ನ ಮಕ್ಕಳು ಹಸ್ಬಿಡ್ತಾರೋ ಅಂತ. ನಾವು ಒಳ್ಳೆ ಬಿಸ್ನೆಸ್ಸು ಜೀಪ್ ಅವ್ರಿಗೆ ಮತ್ತು ಫುಡ್ ಅವ್ರಿಗೆ. ಇವಾಗಲ್ಲ ಇನ್ನು ನೆಟ್ ಟೈಮ್ ಇರೋದು ಬಿಸ್ನೆಸ್ ಅಂದರೆ. ಒಬ್ಬೊಬ್ಬ ಇವಾಗ ಹೋಗೋದಾದ್ರೆ ಇದಕ್ಕೆ ಬನ್ನಿ, ಮುಖ ತೊಳ್ಕೊಂಡು ಊಟ ಮಾಡೋ ಸಿಗ್ತೀನಿ. ಸೊ ಸ್ನೇಹಿತರೆ, ರಿಷಪ್ ಎಲ್ಲ ಆಯಿತು. 12:20 ಸಮಥಿಂಗ್ ಆಗಿರ್ಬೇಕು ಟೈಮು. ಊಟ ಟೈಮು ಟಿಫನ್ ಮಾಡ್ತಾಯಿದ್ದೀನಿ. ಎಷ್ಟೊತ್ತು ಟಿಫನ್ ಮಾಡಬೇಕು? ಅವ್ರು ಬರೋದು ಮಧ್ಯಾಹ್ನ ಮೇಲೇ ಆಗುತ್ತೆ. ಫಿಕ್ಸ್ ಆಗಿ ಹೋಗ್ಬೇಕು. ಸಿಂಪಲ್ ಲಾಜಿಕ್ ಅಷ್ಟೇ ಅದು. ತಿಂದ್ಬಿಟ್ಟು ಬಂದು ಫಸ್ಟ್ ಇಲ್ಲಿ ನೆರಳು ಹುಡುಕ್ಬೇಕು ಗುರು. ಎಲ್ಲದು ನೆರಳು ಹುಡುಕಿ ಬಾಯಿ ತಿರ್ಗಲ್ಲ ಗುರು, ತುದ್ಲುತ್ತೆ. ನೆರಳು ಹುಡುಕಿ ಮಲ್ಕೋಬೇಕು ನಾನು ಸ್ವಲ್ಪ ಹೊತ್ತು. ಆದರೆ ಪಾಪ ಅವ್ರು ಇನ್ನೂ 1-2 ಪ್ಲೇಸ್ ನೋಡಬೇಕು ಅಂತಿದ್ರು ತೃಪ್ತಿಯಲ್ಲ ಮೇಲ್ಗಡೆಗೆ. ಗೊತ್ತಿಲ್ಲ ಅವ್ರ ಅದೃಷ್ಟನೇ ಸರಿ ಇಲ್ವೋ ಏನೋ, ಲೇಟ್ ಆದರೆ ಅಂತೂ ಕ್ಲೋಸ್ ಮಾಡಿಬಿಡ್ತಾರೆ. ಅವ್ರ ಕರ್ಮ ಏನು ಮಾಡೋಕ್ಕಿಲ್ಲ. ಪ್ರೆಸೆಂಟ್ ಕಾದು ಅಷ್ಟು ಆಗ್ತಿದೆ ನಮಗೆ. ಈ N6 ಪಾರ್ಕಿಂಗ್ ಇದೆ ಅಲ್ಲ, ಅಲ್ಲಿಂದ ಹಂಗೆ ಸ್ಟ್ರೈಟ್ ಆ ಮೆಟ್ಲುಗಳಿದೆ ಅಲ್ಲ, ಹಂಗೆ ಇಳಿದ್ಬಿಟ್ಟು ಹೋದರೆ ಡೈರೆಕ್ಟ್ ಹತ್ತು ಕಡೆ ಹೊರಟೋಗ್ತೀವಿ ಗುರು. ಹತ್ತು ಕಡೆ ಹೋದ್ರೆ ಏನಂದರೆ ನಮಗೆ ಮಾಮೂಲಿ ಹೋಟ್ಲುಗಳಿರುತ್ತೆ, ಎಷ್ಟು ಬೇಕಂದರೆ ಅಷ್ಟು ಊಟ ಎಲ್ಲ ಮಾಡ್ಬೋದಾ. ಬನ್ನಿ, ನಾನು ಮಾಡಬೇಕಲ್ಲ, ಇವಾಗ ಹೋಗ್ತಾ ತೋರಿಸ್ತೀನಿ. ಫಸ್ಟ್ ಹೋಗಿ ಊಟ ಆದ್ರೆ ಮಾಡ್ಕೊಂಬರೋಣ. ಇವಾಗೇ ಜಾಸ್ತಿ ಲೇಟಾಗಿ ಹೋಗಿದೆ ಮತ್ತೆ, ಅಂದರೆ ಇರೋ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಅದ್ರ ಮೇಲೆ. ಬನ್ನಿ. ಸೊ ಸ್ನೇಹಿತರೆ, ಇದೇನು ನೋಡ್ತಿದ್ದೀರೋ ಇದೇ ಅನ್ನದಾನ ಮಾಡ್ತಾರಲ್ಲ, ಪ್ರಸಾದ ಕೊಡ್ತಾರೆ ಫ್ರೀಯಾಗಿ. ಅದು ಸ್ಟ್ರೈಟ್ ಹೋದರೆ ಹಂಗೆ ಪ್ರಸಾದ ಎಲ್ಲ ಕೊಡ್ತಾರೆ. ಮತ್ತು ಈ ಲೆಫ್ಟ್ ಸೈಡು ಸ್ಟ್ರೈಟ್ ಇದೆಲ್ಲ ಏನು ನೋಡ್ತಿದ್ದೀರೋ ಇದು ಬಂದುಬಿಟ್ಟು ಫುಡ್ ಕೋರ್ಟ್ಸು, ಅಂದರೆ ನಮಗೆ ಟಿಫನ್ನು ಅಂಥವೆಲ್ಲ ಸಿಗುತ್ತೆ. ಇದು ಕಡೆ ಫೇಮಸ್ ಬಂದುಬಿಟ್ಟು ಗೋಬಿ ರೈಸು, ಪನ್ನೀರ್ ರೈಸು, ಟೊಮೊಟೊ ರೈಸು ಅಂಥವು, ಮತ್ತು ಟಿಫನ್ ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲ ಏನಕ್ಕೆ ಏನೇನಿದೆಯೋ ಅವೆಲ್ಲ ಇದೆ. ಇಲ್ಲಿ ಏನು ಮಾಡಿರ್ತಾರೆ ಅಂದರೆ ಹೋಟ್ಲವರು 2-3 ನಿಗ್ಬಿಟ್ಟಿರ್ತಾರೆ ಕೆಲಸ ಅವ್ರನ್ನ. ಅವ್ರು ಏನು ಮಾಡ್ತಾರೆ, ಬರೋ ಅವ್ರನ್ನೆಲ್ಲ ಟಿಫನ್ ಮಾಡಬೇಕಂದ್ರೆ ಕರಿತಾ ಇರ್ತಾರೆ, ಬನ್ನಿ 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 ಅಂತ. ಹಂಗೆ ಇದು ಕಡೆ ಫುಡ್ ಬಿಸ್ನೆಸ್ಸು. ಹಿಂಗೆ ಅಲ್ಲಿ ಮೆಟ್ಲು ಕಾಣ್ತಿದ್ದಲ್ಲ, ಆ ಮೆಟ್ಲಿಂದ ಸ್ಟ್ರೈಟ್ ಹತ್ಬಿಟ್ಟು ಹೋದರೆ ನಾವು ಇದಕ್ಕೆ ಕೊಟ್ಟೋಗ್ತೀವಿ, ಆ ಪಾರ್ಕಿಂಗ್ ಹೋಗ್ತೀವಿ ನೋಡಿ. ಈ ಪಾರ್ಕಿಂಗು ಹತ್ರ, ಅಂದರೆ ನಮಗೆ ಊಟ ಮಾಡಬೇಕಂದ್ರು ಏನು ಮಾಡಬೇಕಂದ್ರು ಹತ್ರ. ಅದಕ್ಕೆ ಈ ಪಾರ್ಕಿಂಗ್ನೇ ಜಾಸ್ತಿ ಜನ ಇದು ಮಾಡ್ತಾರೆ. ಕರ್ನಾಟಕ ಅವರೆಲ್ಲ ಬಂದು ಎಲ್ಲಿ ಹಾಕ್ತಾರೆ ಅಂದರೆ, ಬೇರೆಯವ್ರು ಹಾಕಲ್ವ ಅಂದರೆ ಬೇರೆಯವರು ಹಾಕ್ತಾರೆ. ಬಟ್ ನಮಗೇನಂದರೆ ಬೆನಿಫಿಟ್ ಒಂಥರ. ಇಲ್ಲಿ ಹಾಕ್ಕೊಂಡ್ರೆ ಊಟಕ್ಕೆ ಹತ್ರ ಇರುತ್ತೆ, ವಾಶ್ರೂಮ್ ಫೆಸಿಲಿಟಿ ಇರುತ್ತೆ. ಹಂಗೆ ನೋಡ್ಬೋದು ಎಷ್ಟು ಗಾಡಿಗಳಿದೆ ಅಂತ. ಬೆಳಗ್ಗೆ ಬಂದಾಗಾದರೆ ಫುಲ್ ಫ್ರೀ ಇತ್ತು ಈ ಪಾರ್ಕಿಂಗು. ಇವಾಗಾದರೆ ಫುಲ್ ಗಾಡಿಗಳು ತುಂಬಾಗಿದೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಗಾಡಿಗಳಿಗಂತೂ ಇದೇ ಇಲ್ಲ ಗುರು. ಹಂಗಿರುತ್ತೆ ಫುಲ್ಲು ಜಾಮು.
ಹಗ್ಲಲ್ಲಿ. ಮತ್ತು ರಾತ್ರಿ ಹೊತ್ತಿಗಾದರೆ ಫುಲ್ ಕ್ಲಿಯರ್ ಆಗೋಗುತ್ತೆ, ಮತ್ತು ಬರೋ ಗಾಡಿಗಳೆಲ್ಲ ಬರುತ್ತೆ. ಹಿಂಗೆ ಸ್ಟ್ರೈಟು ಹೋಗ್ಬೋದು ಅನ್ಕೋತೀನಿ, ಗೊತ್ತಿಲ್ಲ. ದೇವಸ್ಥಾನ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಈ ಕಡೆಯಿಂದ ನೋಡಿದ್ರೆ. ಬನ್ನಿ ಹೋಗಿ ನಾವು ಆದರೆ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಫುಲ್ಲು ಶೆಕೆ, ಇನ್ನೂ ಬಂದಿಲ್ಲ. 2 ಗಂಟೆ ಆಗ್ತಾಯಿದೆ. ಏನು ಮಾಡೋದು ಅಂತ ಟೈಮ್ ಪಾಸ್ಗೆ ಇದು ಅಂತ ತೊಗೊಂಡಿದ್ದೀನಿ ಟಿನ್ನು ಪೆಪ್ಸಿ. ಬೇರೆ ನೋಡಿ ಮೌಂಟನ್ ಡ್ಯೂ ಇತ್ತು ಗುರು, ಯಾಕೋ ಅದು ಇಷ್ಟ ಆಗಲಿಲ್ಲ. ತಗೊಂಡು ಮತ್ತೆ ಸೇಮ್ ಅದೇ ಬೆಟ್ಟ ಪಾರ್ಕಿಂಗ್ ಹೋಗ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಮ್ಗೆ ಬೇಕಾಗಿರೋದು ಲೇಟಾಗಿ ಬರೋದೇ ಗುರು. ಯಾಕಂದರೆ ಒಂದು ಸಾಯಂಕಾಲ ಹಂಗೆ ಬಂದರೆ ಬೆಟ್ಟ ಇಳಿಸೋಷ್ಟೊತ್ತಿಗೆ ಹೆಂಗಾದರೂ ನೈಟ್ ಆಗಲೇ ಆಗುತ್ತೆ. ನೈಟಲ್ಲಂತೂ ಫುಲ್ ಜರ್ನಿ ಬೇಗ ಸಾಗುತ್ತೆ. ಅದಕ್ಕೆ ಪಾರ್ಕಿಂಗಲ್ಲಾದರೆ ಜಾಗ ಇಲ್ಲ, ನೆರಳಿಗೆ ಹಾಕೊಂಡು ಅಂದರೆ ಫುಲ್ಲು ಬಿಸಿಲು. ಏನು ಮಾಡೋಣ, ಏನು ಮಾಡೋಕ್ಕಿಲ್ಲ. ಬನ್ನಿ ಹೋಗಿ ವೆಯ್ಟ್ ಮಾಡೋದಷ್ಟೇ ನಮ್ಮ ಪರಿಸ್ಥಿತಿ, ಏನಿಲ್ಲ ಇನ್ನು. ಸ್ನೇಹಿತರೆ ಫೋನ್ ಮಾಡಿದ್ರು ಅವರು, ಇವಾಗ ಊಟ ಮಾಡ್ತಿದ್ವಪ್ಪ, ಒಂದು ಅರ್ಧ ಗಂಟೆ ಬಿಡೋದ ಅಂತ. ಅದಕ್ಕೆ ಗ್ಲಾಸ್ ಮೇಲೆ ದುಮ್ಮೆಲ್ಲ ಒರೆಸ್ಕೊಂಡ್ಬಿಟ್ಟು ಕ್ಲೀನಾಗಿ ನೀರು ಹಾಕ್ಕೊಂಡು ಒರೆಸ್ಕೊಂಡು ರೆಡಿ ಆಗಬೇಕು. ಹೋಗ್ತಾ ಇರೋದೇ ಇನ್ನು ಸೀದಾ ಇಲ್ಲಿಂದ. ಅಣ್ಣ ಸಿಗ್ತಾರೆ, ಬಟ್ ಅವರು ಸ್ವಲ್ಪ ಮುಂದೆ ಹೊಟ್ಟೋಗಿದ್ದಾರೆ. ಬೆಟ್ಟ ಇಳಿಸ್ಬಿಟ್ಟು ಅವ್ರು ಆಲ್ರೆಡಿ ಕೆಳಗಡೆ ಇದ್ರು ಅವಾಗಲೇ. ಎಲ್ಗಾದ್ರೂ ಟೀಗೆ ಹಂಗೆ ಹಾಕಿದ್ರೆ ಅವಣ್ಣ ಆವಾಗ ಸರಿ ಹೋಗುತ್ತೆ ಟೈಮು. ಹೋಗೋದೇ ಇನ್ನು. ನಿಲ್ಲಿಸಿ ದುಮ್ ಬಿದ್ದೋಗಿತ್ತು. ಇವಾಗ ಬಿಟ್ಟರೆ ಹೋಗ್ತೀವಿ ಮಧ್ಯರಾತ್ರಿ, ಇಲ್ಲ ಅಂದರೆ ಬೆಳಗಿನ ಜಾವಾಗಾತ್ರೆ. ಮಧ್ಯರಾತ್ರಿಗಂತೂ ಹೋಗ್ತೀವಿ ಪಕ್ಕ. ಬನ್ನಿ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿರೋಣ. ಫೋನ್ ಹಂಗೆ ಬಂದರೆ ಹಿಂಗೆ ಹೊಟ್ಟೋಗೋದು ಅಷ್ಟೇ ಇವಾಗ. ಸೊ ಸ್ನೇಹಿತರೆ, ಕೊನೆಗೂ ಅವರಾದರೂ ಫೋನ್ ಮಾಡಿದ್ರು, ದೊಡ್ಡ ಮನುಷ್ಯರು. ಎಲ್ಲಿದೆಯಪ್ಪ, ಬಿಟ್ಟಿದ್ದೀವಿ. ಎಲ್ಲಿ ಬಿಟ್ಟಿದ್ದೀವಿ, ಅಲ್ಲೇ ಇದ್ದೀವಿ ಬಾ ಅಂತ. ಇವಾಗಾದರೆ ಹೋಗ್ತಾ ಇದ್ದೀನಿ. ಹೋಗಿ ಪಿಕಪ್ ಮಾಡಿಕೊಂಡು ಅವ್ರನ್ನ ಇಲ್ಲಿಂದ ಜೂಟಿಂದ ಸೀದಾ ನಮ್ಮೂರಿನ ಕಡೆ ಬಾಗೇಪಲ್ಲಿ. ಅವ್ರೇನಾದರೂ ಅವಾಗಲೇ ಬಂದಿದ್ದಿದ್ರೆ ಆ ಅಣ್ಣ ಜೊತೆ ಇರ್ತಿದ್ದೆ ಗುರು ನಾನು. ಯಾರು ಹೇಳಿ, ಬೆಳಗ್ಗೆ ಇದ್ದರೆ ರೆಬಲ್ ಆ ಎಣ್ಣ ಜೊತೆ ಇರ್ತಿದ್ದೆ. ಇವರು ಅಂಟಿ ಸೈಡು ಇವರು ಅದು ಇದು ಎಲ್ಲ ಮುಗಿಸ್ಕೊಂಡು ಇವಾಗ ಫೋನ್ ಮಾಡಿದ್ದಾರೆ. ಏನು ಮಾಡೋಣ ನೋಡಿ. ಹಿಂಗೆ ಮೇಲೆ ಗತ್ತು ಬರ್ತಿರಲ್ಲ, ಇದೆ ಕರ್ನಾಟಕ ಪಾರ್ಕಿಂಗು. ಇಲ್ಲ ಅಂದರೆ ಇನ್ನೊಂದು ಅಂತರ್ಗಳು ಶೇಷಾದ್ರಿ ಪಾರ್ಕಿಂಗ್ ಅಂತಾರೆ, ವರಸ್ವಾಮಿ ಪಾರ್ಕಿಂಗ್ ಅಂತಾರೆ. ತುಂಬ ಹೆಸರುಗಳಿದೆ. ಈಸಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಕೋನೇರ್ ಬರುತ್ತಲ್ಲ ಕನ್ನಡದಲ್ಲಿ, ಅದನ್ನು ಸರಿಯಾಗಿ ಗೊತ್ತಿಲ್ಲ, ಕ್ಷಮಿಸ್ಬಿಡಿ. ಸ್ನಾನ ಮಾಡ್ತಾರಲ್ಲ, ಅದಕ್ಕೆ ಆಪೋಸಿಟಲ್ಲೇ ಎದುರುಗಡೆನೇ ಇರ್ತದೆ. ಅದು ಬಂದರೆ ಇದೆ ಪಾರ್ಕಿಂಗು. ಇದು ಬಂದುಬಿಟ್ಟು ವರಸ್ವಾಮಿ ಕಾರ್ ಪಾರ್ಕಿಂಗು. ಇದಕ್ಕೆ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತಗೋಬೇಕು. ಎಷ್ಟೋ ಗಾಡಿಗಳಿರುತ್ತೆ ಕರ್ನಾಟಕ ಟಿ ಟಿಗಳು ಎಲ್ಲ. ಇಲ್ಲಿ ನಮಗೇನಂದರೆ ಫೆಸಿಲಿಟಿ ಹೋಟೆಲ್ಸು ಇಲ್ಲೇ ಇರುತ್ತೆ ಗುರು. ತೋರಿಸಿದ್ನಲ್ಲ, ಹಂಗೆ ಹೋಟೆಲ್ಸ್ಗಾದರೆ ಬಂದುಬಿಡ್ಬೋದು. ಇಲ್ಲೇ ಎಲ್ಲ ಬರ್ತದೆ ಹೋಟೆಲ್ಸು ನೋಡಿ. ಈ ರೈಟ್ ಸೈಡ್ ಏನು ಕಾಣಿಸುತ್ತೋ ಹಿಂಗೆ ಹೋಗ್ಬೇಕಾಗಿರೋದು. ಹಂಗೆ ಹೋದ್ರೆ ಅನ್ನಪ್ರಸಾದ ಮತ್ತು ಹೋಟೆಲ್ ಸಿಗತ್ತೆ ನಮಗೆ. ಇವ್ರು ಜೀಪ್ ಅವ್ರು ನೋಡಿ, ಇವ್ರದ್ದಾದರೆ ಒಳ್ಳೆ ಬಿಸ್ನೆಸ್ಸು. ಕಮಾನ್ ಒನ್ ಮಾರ್ ಅಂತ ಬಾಡಿಗೆಗಳು ಹೊಡಿತಾರೆ. ಇವಾಗ ನಾವು ಹೋಗ್ಬಿಟ್ಟು ಈ ಸರ್ಕಲಲ್ಲಿ ರೈಟಿಗೆ ತಗೊಂಡು ಹೋಗ್ಬೇಕು.
ರೈಟಿಗೆ ತಗೊಂಡೋದ್ರೆ ಸೀದಾ ಬ್ಯಾಕ್. ಎಲ್ಲಿಗೆ ಹೋಗ್ತೀವಿ ಹೇಳಿ? ನಾವು ಬಂದಿರೋ ದಾರಿಗೆ ಹೊಟ್ಟೋಗ್ತೀವಿ. ಟರ್ನ್ಗೆ ಹಿಂಸೆ ಇಲ್ಲ ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ ರಿಟರ್ನ್. ಹಂಗೆ ಸ್ಟ್ರೈಟ್ ಹೋದರೆ ಇದು ಬರ್ತದೆ ಗುರು. ಅದೇ ಹೇಳಿದ್ನಲ್ಲ, ಆಕಾಶಗಂಗಾ ಮತ್ತು ಇದು ಹತ್ತು ಕಡೆ ಹೋಗುತ್ತೆ ಆ ರೋಡು. ಹೋಗ್ಬೇಕಿತ್ತು, ಇವರಿಲ್ಲ ಲೇಟ್ ಮಾಡಿದ್ರು, ಅದಕ್ಕೆ ಕ್ಯಾನ್ಸಲ್ಲು. ಬನ್ನಿ ಹೋಗಿ ಫಸ್ಟು ಪಿಕಪ್ ಆದರೆ ಮಾಡೋಣ ಇವ್ರಿಗೆ. ಸ್ನೇಹಿತರೆ, ನಿಮ್ಗೆ ರೈಟ್ ಸೈಡ್ ಏನು ಕಾಣ್ತಿದೆಯೋ ಅದು ಬಂದುಬಿಟ್ಟು ತಿರುಪತಿ ಸಿಟಿ. ಇದು ತಿರುಮಲ, ಅದು ತಿರುಪತಿ. ನೋಡಿ ಬೆಟ್ಟ ಮೇಲೆಯಿಂದ ಹೆಂಗೆ ಕಾಣಿಸ್ತಾ ಇದೆಯೋ, ಫುಲ್ ಲೈಟಿಂಗ್ಸು. ಇದನ್ನು ತೋರ್ಸೋಣ ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಇವಾಗಾದರೆ ಬೆಟ್ಟ ಇಳಿಸ್ತಾ ಇದ್ದೀನಿ. ಇದು ನಮಗೆ ಅರ್ಧ ಬೆಟ್ಟ ಇಳಿಸಿದ ಮೇಲೆ ಕಾಣಿಸುತ್ತೆ ಈ ಲೈಟಿಂಗ್ಸು ಅವೆಲ್ಲ. ಅದು ಮಾಮೂಲಿ ಸಿಟಿಯಲ್ಲಿರೋ ಲೈಟ್ಗಳೆಲ್ಲ ಹಾಕಿರ್ತಾರಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಇವಾಗಾದರೆ ಫುಲ್ಲು ಲಾಸ್ಟ್ ಎಂಡಿಂಗ್ ಆದರೆ ಬಂದಿದ್ದೀವಿ ಬೆಟ್ಟ ಇಳಿಸ್ಬಿಡೋದಕ್ಕೆ. ಲಾಸ್ಟಲ್ಲಿ ಮತ್ತು ಸೆಂಟ್ರಲ್ ಕಾಣಿಸುತ್ತೆ ಅಷ್ಟೇ, ಲೈಟಿಂಗ್ಸು ಅವೆಲ್ಲ ಮತ್ತು ಕಾಣಿಸಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ಟಾಪಲ್ಲ ಆದರೆ ನೋಡಿ. ಸ್ನೇಹಿತರೆ, ತಿರುಪತಿ ಬಿಟ್ಟು ಒಂದು ಚಿಕ್ಕ ಘಾಟ್ ಸಿಗುತ್ತೆ. ಘಾಟ್ ಆದರೆ ಇಳಿಸ್ಬಿಟ್ಟು ನಿಲ್ಲಿಸಿ ಟೀ ಕುಡಿಯೋಣ ಅಂತ. ಟೈಮು 9 ಆಗ್ತಾಯಿದೆ. ಊಟ ಮುಂದೆ ಎಲ್ಲಾದರೂ ಮಾಡಬೇಕು. HP ಬಂಕು ಹಿಂಗೆ ಹೋದರೆ ಘಾಟು ಸ್ಟಾರ್ಟಿಂಗು, ಇದು ಘಾಟ್ ಎಂಡಿಂಗು. ಟೀ ಕುಡಿದು ಇಲ್ಲಿಂದ ಆದರೆ ಬಿಡಬೇಕಿನ್ನ ಮುಂದೆ ಊಟಕ್ಕೆ ನಿಲ್ಲಿಸ್ಬೇಕು. ಊಟಕ್ಕೆ ನಿಲ್ಲಿಸ್ದಾಗ ಸಿಗ್ತೀನಿ. ಮತ್ತೆ ಒಂದು ಟೀ ಬ್ರೇಕು. ಟೈಮ್ ಬಂದು 11 ಗಂಟೆ ಆಗ್ತದೆ. ಇನ್ನು ನಮಗೆ ಬಾಗೇಪಲ್ಲಿ ಬಂದು ಇಲ್ಲಿಂದ ಅರ್ಧ ಇದೆ, 1:20 ಹಂಗಿದೆ. ಸಣ್ಣ ಟೀ ಬ್ರೇಕ್, ಇಲ್ಲ ಟೀ ಕುಡ್ಕೊಂಡು ಬಿಡ್ಬೇಕು. ಸೊ ಸ್ನೇಹಿತರೆ, ಡ್ರಾಪ್ ಆದರೆ ಆಯಿತು. ವರಸ್ಟ್ ಅಂದರೆ ವರಸ್ಟ್ ಬಾಡಿಗೆ. ಅದೇನೋ ಅಂತಾರಲ್ಲ, ಹಂಗೆ ಮಾತಾಡೋವಾಗೊಂದು ಮತ್ತು ಲಾಸ್ಟಲ್ಲಿ ಕೊಡೋವಾಗೊಂದು ಅನ್ನಂಗೆ. ಮಾತಾಡಿರೋದು ಒಂದು ಬಾಡಿಗೆ ಆದರೆ ಲಾಸ್ಟಲ್ಲಿ ಕೊಡೋದು ಒಂದು ಬಾಡಿಗೆ. ಏನಾದರೂ ಹೇಳಿದ್ರೆ ಇಲ್ಲ ನನ್ನ ಹತ್ರ ಇರೋದು ಇಷ್ಟ ಅಂತ ಹೇಳ್ತಾರೆ. ಅಂಥವರು ಬಾಡಿಗೆಗಳು ಅನ್ನೋದು ಹೇಳ್ಬಾರ್ದು. ಫಸ್ಟಲ್ಲಿ ಮಾತಾಡೋವಾಗೆಲ್ಲ ಚೆನ್ನಾಗಿ ಮಾತಾಡ್ಬಿಟ್ಟು ಇವಾಗ ಲಾಸ್ಟಲ್ಲಿ ನಾಮ ಇದ್ದಂಗೆ. ಸುಮ್ಮನೆ ಹೋಗಿ ಬಂದಿದ್ದು ಲಾಸ್ ಗುರು. ಏನೂ ವರ್ಕೌಟ್ ಇಲ್ಲ, ಸುಮ್ಮನೆ ಅಷ್ಟೇ. 2 ರಾತ್ರಿ ನಿದ್ದೆ ಮಾಡ್ತೀರಾ ಹೋಗಿ ಬಂದಂಗೆ, ಸುಮ್ಮನೆ ಪುಕ್ಸಟ್ಟೆ ಅಲ್ಲೇ. ಅದೇನೋ ಮಾತಾಡಿ ಬಾಡಿಗೆ ಕೊಡ್ತೀವಿ ಅನ್ನೋ ಇದು ಆದರೆ ಹೋಗಬೇಕು. ಇಲ್ಲ ಅಂದರೆ ಅವ್ರದ್ದೇನೋ ಅವ್ರು ನೋಡ್ಕೋಬೇಕು, ಬಾಡಿಗೆ ಅದು ಇದು ಅಂದಿರ. ಅದೇನೋ ನಂಗೆ ಫಸ್ಟಲ್ಲಿ ಮಾತ್ರ ಸರಿ ಅದು ಇದು ಅನ್ನೋದು, ಮತ್ತು ಲಾಸ್ಟಲ್ಲಿ ನೋಡಿದ್ರೆ ಹಿಂಗೆ ನಾಮ ಇಕ್ಕೋದು. ಸ್ವಲ್ಪ ಆದರೂ ಇದನ್ನೋದು ಇರಬೇಕು ಮನುಷ್ಯರಿಗೆ ಅಂದಮೇಲೆ. ಸುಮ್ಮನೆ ಇವಾಗ 2 ದಿನ ಅಷ್ಟೆಲ್ಲ ಓಡಿಸಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಪ್ರಯೋಜನ ಇಲ್ದಂಗೆ ಆಗೋಗುತ್ತೆ. ಏನು ಉಳಿಯುತ್ತೆ ಹೇಳಿ? ಉಳಿಯೋದು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅದೇನೋ ಅಂತಾರಲ್ಲ, ಗಾಡಿಗೆ ಮೈ ನೋವು. ಒಂದು ಸತಿ ಬಾಡಿಗೆ ಇದೆ ಅಂತ ಹೇಳಿದ್ರು ಮುಖದ ಮೇಲೇ ಹೇಳ್ತೀನಿ ಇವ್ರಿಗಂತೂ. ಇಲ್ಲ ಆ ರೇಟಿಗೆ ಬರಲ್ಲ, ಬೇರೆ ಅವ್ರು ನೋಡ್ಕೊಳ್ಳಿ ಅಂತ. ಏನು ಚೆನ್ನಾಗೂರು. ಬಾಡಿಗೆ ಕೊಡೋ ಇಲ್ದಿರ ಇದ್ದಾಗ ಸುಮ್ಮನೆ ಹೇಳ್ಬಾರ್ದು. ಹೆಂಗಾದರೂ ಆಗೋಗಿದೆ, ಆಗೋದ್ಮೇಲೆ ಏನು ಮಾಡೋಕ್ಕಿಲ್ಲ ಬಿಡಿ. ಈ ವಿಡಿಯೋನಾದರೆ ಇಲ್ಲಿಗೆ ಮುಗಿಸ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.